ವೆಲ್ಕಮ್. ಬನ್ನಿ ಇವತ್ತು ಸ್ಪೆಷಲ್ ಮಟನ್ ಬಿರಿಯಾನಿ ಮಾಡೋದು ನೋಡೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಸಲ ನೋಡಿಕೊಂಡು ಬರೋಣ ಬನ್ನಿ. ಈ ಮಟನ್ ಬಿರಿಯಾನಿ ಸಮ್ಮರಲ್ಲಿ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಇದು ಹೆವಿ ಮಸಾಲೆ ಇರಲ್ಲ. ಬೇಕಾಗಿರೋ ಐಟಮ್ಸ್ ನೋಡ್ಕೊಬರೋಣ ಬನ್ನಿ. ಅರ್ಧ kg ಮಟನ್ನು, ಅಕ್ಕಿ ಅರ್ಧ ಗಂಟೆ ನೆನೆಸ್ಕೊಂಡಿದ್ದೀನಿ. ಇದು ಅರ್ಧ kg ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಬಾಸುಮತಿ ರೈಸ್ ಕೂಡ ತೊಗೊಳ್ಬೋದು. ಈಗ ತುಪ್ಪ, ಧನಿಯಾ, ಮೊಸರು, ಎಣ್ಣೆ, ಎಲ್ಲ ಥರದ ಸ್ಪೈಸಸ್, ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಚಕ್ಕೆ, ಲವಂಗ, ಯಾಲಕ್ಕಿ, ಸೋಂಪು, ಮತ್ತು ಇದ್ರ ಜೊತೆಗೆ ಕಡಲೆಪಪ್ಪು, ಸ್ವಲ್ಪ ಗಸಗಸೆ, ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ 2 ಇಂದ 3 ಇಂಚು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿ, ಈರುಳ್ಳಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಜೊತೆಗೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಈಗ ಮಾಡೋಣ ಬನ್ನಿ. ಫಸ್ಟು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೋಬೇಕು. ಇದರಲ್ಲಿ ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಆಯಿಲ್ ಆಗಬೇಕು. ಇದು ಬಂದುಬಿಟ್ಟು ನಾವು ಮಟನ್ ಬೇಯಿಸ್ಕೊಳ್ತಾ ಇದ್ದೀವಿ, ಆದ್ದರಿಂದ 3 ಸ್ಪೂನ್ ಆಯಿಲ್ ಸಾಕು, ಜಾಸ್ತಿ ಬೇಡ. ಇದಕ್ಕೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ಒಂದು ಅರ್ಧ ಈರುಳ್ಳಿ ಆದರೆ ಸಾಕು. ಸ್ವಲ್ಪ ಫ್ಲೇವರ್ಗೋಸ್ಕರ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಜಸ್ಟು ಮಟನ್ಗೆ ಫ್ಲೇವರ್ ಆ್ಯಡ್ ಆಗೋದಕ್ಕೋಸ್ಕರ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೇ ಆಯಿಲ್ಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಬಿಡೋಣ. ಆಯಿಲ್ಗೆ ಅರಿಶಿನ ಪುಡಿ ಹಾಕಿದ್ರೆ ಕಲರ್ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಆಯಿಲ್ಗೆ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಜಾಸ್ತಿ ಬೇಡ, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕಿದ್ಮೇಲೆ ಒಂದು ರೌಂಡು ತಿರುಗಿಸ್ಕೊಳ್ಳೋಣ. ಈಗ ಚೆನ್ನಾಗಿ ತೊಳೆದಿರೋ ಮಟನ್ನ ಹಾಕ್ಕೊಳ್ಳೋಣ. ಅರ್ಧ kg ಮಟನ್ನು ತುಂಬ ಸಣ್ಣದಾಗೂ ಕಟ್ ಮಾಡಬೇಡಿ, ಬಿರಿಯಾನಿಗೆ ಕರಿ ಕಟ್ಟಿದರೆ ಸಾಕು, ಚೆನ್ನಾಗಿರುತ್ತೆ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡೋಣ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ಇದು ಎಳೆ ಮಟನ್ ಇದೆ, ಹಾಗಾಗಿ ತುಂಬ ವಿಸಿಲ್ ಏನು ಬೇಡ, 2 ರಿಂದ 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ. ಈಗ ಇದಕ್ಕೆ ಮಟನ್ ಬೇಯೋಕ್ಕೋಸ್ಕರ ಒಂದು ಚಿಕ್ಕ ಗ್ಲಾಸಲ್ಲಿ ವಾಟರ್ ತೊಗೊಳ್ಳೋಣ. ಜಾಸ್ತಿ ಏನು ಹಾಕೋದು ಬೇಡ, ನಾವು ಆ್ಯಕ್ಚುಲಿ ಬಿರಿಯಾನಿಗೆ ಮಾಡ್ತಾ ಇರೋದಲ್ವ, ನಾವು ಮಟನ್ ಸಪ್ರೇಟ್ ತೊಗೊಳ್ತೀವಿ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ kg ಮಟನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಒಂದು ಸಣ್ಣ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಪೀಸ್ಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಬೇಕು. ಬನ್ನಿ ಈಗ ನೀರು ಹಾಕ್ಕೊಳ್ಳೋಣ. ನೀರು ಹಾಕಿದ್ಮೇಲೆ 3 ವಿಸಿಲ್ ಸಾಕು ನೋಡಿ. ನೀರು ಹಾಕ್ತಾಯಿದ್ದೀನಿ, ಇದು ಚಿಕ್ಕ ಗ್ಲಾಸಲ್ಲಿ ಸಾಕು. ನೀರು ಹಾಕಿ ಈಗ ಒಂದು ಸಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ ನೋಡಿ. ಒಂದು ಸಲ ಮಿಕ್ಸ್ ಮಾಡಿಬಿಡಿ. ಈಗ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಮೂರು ವಿಸಿಲ್ ಸಾಕಿದ್ದಕ್ಕೆ. ಇದು ವಿಸಿಲ್ ಬರೋ ಅಷ್ಟೊತ್ತಿಗೆ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಫಸ್ಟು ಒಂದು ಬಾಣಲೆ ಇಟ್ಕೊಂಡು ಇದಕ್ಕೂ ಸಹ 2 ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಬಾಣಲೆ ಬಿಸಿ ಆಗಲಿ ನೋಡಿ. 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ಏನು ಜಾಸ್ತಿ ಎಣ್ಣೆ ಬೇಡ, ಇದು ಆ್ಯಕ್ಚುಲಿ ಮಸಾಲೆ ಮಾಡ್ಕೊಳ್ತಾ ಇರೋದು ನಾವು. ಇದಕ್ಕೀಗ
ಬಿರಿಯಾನಿಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ನೀವು ಜಾಸ್ತಿ ಖಾರ ತಿನ್ನೋದಾದರೆ ಇನ್ನೊಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾವು ಮೀಡಿಯಮ್ ಸ್ಪೈಸಸ್ ತಿಂತೀವಿ, ಹಾಗಾಗಿ ನಾವು 8ರಿಂದ 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಆದಮೇಲೆ ಬೆಳ್ಳುಳ್ಳಿ 2ರಿಂದ 3 ಗಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಸಣ್ಣದಾಗಿ ಹೆಚ್ಕೊಂಡಿರೋ ಶುಂಠಿ. ಈಗ ಈ ಮೂರನ್ನು ಎಣ್ಣೆಯಲ್ಲಿ 1ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹಸಿಮೆಣ್ಸಿನ್ಕಾಯಿ ಎಣ್ಣೆಲೇ ಫ್ರೈ ಮಾಡೋದ್ರಿಂದ ಅಷ್ಟಾಗಿ ಗ್ಯಾಸ್ಟ್ರಿಕ್ಕು ಆಗಲ್ಲ. ನಾವು ಹಸಿಮೆಣ್ಸಿನ್ಕಾಯಿ ಯಾವುದಕ್ಕೆ ಯೂಸ್ ಮಾಡಬೇಕಂದ್ರೂ ಫಸ್ಟು ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಅದು ಅಷ್ಟು ಗ್ಯಾಸ್ಟ್ರಿಕ್ ಆಗಲ್ಲ. ಕೆಲವರು ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಂತ ಯೂಸ್ ಮಾಡಲ್ಲ. ನೋಡಿ, ಈಗ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಈರುಳ್ಳಿ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಸಹ ಎಣ್ಣೆಯಲ್ಲಿ ಚೆನ್ನಾಗಿ 1ರಿಂದ 2 ನಿಮಿಷ ಫ್ರೈ ಆಗಬೇಕು. ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ತಳ ಅಂಟಬಾರ್ದು, ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು. ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಜಾಸ್ತಿ ಹಾಕ್ಕೊಳ್ತೀನಿ ನಾನು, ಯಾಕಂದರೆ ಇದು ಪುದೀನ ಸೊಪ್ಪು ಫ್ಲೇವರು ಚೆನ್ನಾಗಿರುತ್ತೆ, ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಎಲ್ಲ ಪೂರ ಹಸಿ ವಾಸನೆ ಹೋಗಬೇಕು. ಈ ಮಸಾಲೆನೇ ಬಿರಿಯಾನಿಗೆ ತುಂಬ ಟೇಸ್ಟ್ ಕೊಡೋದು, ಹಾಗಾಗಿ ಸ್ವಲ್ಪ ಚೆನ್ನಾಗೇ ಹುರ್ಕೊಳ್ಬೇಕು. ನೋಡಿ, ಪುದೀನ ಕೊತ್ತಂಬರಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಒಟ್ಟಿಗೇನೂ ಹಾಕ್ಕೊಳ್ಬೇಡಿ, ಒಂದೊಂದೇ ಹಾಕ್ಕೊಂಡು ಮಾಡಿ, ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಈಗ ಇದಕ್ಕೆ ಎಲ್ಲ ಥರದ ಸ್ಪೈಸಸ್ ಆ್ಯಡ್ ಮಾಡೋಣ. ಜಸ್ಟ್ ಇದು ಮಸಾಲೆಗೆ ಫ್ಲೇವರ್ ಆ್ಯಡ್ ಆಗಲಿ ಅಂತ ಸ್ಪೈಸಸ್ ಹಾಕ್ತಿದ್ದೀನಿ. ಒಗ್ಗರಣೆ ಕೂಡ ನಾವು ಹಾಕ್ತೀವಿ. ಮೆಣಸು 8ರಿಂದ 10 ಕಾಳು ಮೆಣಸು ಹಾಕಿದ್ದೀನಿ. ಮೆಣಸು ಜಾಸ್ತಿ ಹಾಕ್ಕೊಳ್ಬೇಡಿ, ಒಂದು 10-12 ಕಾಳು ಹಾಕ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಮರಾಠಿ ಮೊಗ್ಗು, ಲವಂಗ, ಚಕ್ಕೆ, ಯಾಲಕ್ಕಿ, ಕಲ್ಲುವ, ಜೊತೆಗೆ ಸ್ವಲ್ಪ ಸೋಂಪು, ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಸೋಂಪು ಹಾಕ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಈಗ ಎಣ್ಣೆಲೆ ಹುರ್ಕೊಳ್ಳೋಣ. ನೋಡಿ, ಎಲ್ಲ ಸಿಮ್ಮಲ್ಲೇ ಇಟ್ಕೊಂಡು ಉರಿಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ಪೈಸಸ್ ಎಲ್ಲ ಹಾಕಿದ್ದೀವಲ್ಲ, ಎಲ್ಲನೂ ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಳ್ಳಿ. ಇದೊಂದು 80% ಫ್ರೈ ಆಗಿದೆ. ನೋಡಿ, ಇದು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಒಂದು 80% ಫ್ರೈ ಆದಮೇಲೆ ಧನಿಯಾ ಬೇಕಾದರೆ ನೀವು ಒಗ್ಗರಣೆ ಹಾಕಬೇಕಾದ್ರೂ ಪುಡಿ ಕೂಡ ಹಾಕೋಬೋದು, ಆದರೆ ಎಣ್ಣೆ ಫ್ರೈಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕಡಲೆಪಪ್ಪು ಕೆಲವರು ಇಷ್ಟಪಡಲ್ಲ, ಅವ್ರು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು. ಸ್ವಲ್ಪ ಗೋಡಂಬಿ, ಸ್ವಲ್ಪ ಗಸಗಸೆ.
ಎಲ್ಲ ಹಾಕಿ ಇನ್ನೂ 1 ನಿಮಿಷ ಫ್ರೈ ಮಾಡೋಣ. ಇದು ಕಡಲೆಪಪ್ಪು ಗಸಗಸೆ ಹಾಕಿದ್ರಿಂದ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ, ಯಾಕಂದರೆ ಅದು ಬಾಣಲಿ ಹೀಟ್ಗೆ ಕೂಡ ಅದು ಫ್ರೈ ಆಗೋಗುತ್ತೆ. 1 ನಿಮಿಷ ಫ್ರೈ ಮಾಡಿ ಫ್ಲೇಮ್ನ ಸಿಮ್ಮಲ್ಲಿ ಮಾಡಿ 1 ಸೆಕೆಂಡ್ ಆಗಿ ತಿರುಗಿಸಿ ಈಗ ಆಫ್ ಮಾಡಿಬಿಡ್ತೀನಿ. ಬಾಣಲಿ ಹೀಟಲ್ಲೇ ಗಸಗಸೆನೂ ಮತ್ತು ಕಡಲೆಪಪ್ಪು ಫ್ರೈ ಆಗಿರುತ್ತೆ. ಬನ್ನಿ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿ ತೊಗೊಂಡು ಬಂದಿದ್ದೀನಿ. ಈಗ ಬಿರಿಯಾನಿಗೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ನೋಡಿ ಕುಕ್ಕರ್ ಇಟ್ಟಿದ್ದೀನಿ. ಈಗ ಒಂದು 50ರಿಂದ 100 ಗ್ರಾಮಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನಾನು ತುಪ್ಪನ ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಒಗ್ಗರಣೆ ಆದಮೇಲೆ ಕೂಡ ನಾನು ಲಿಡ್ ಮುಚ್ಚೋಕ್ಕೂ ಮುಂಚೆ ತುಪ್ಪ ಹಾಕ್ತೀನಿ. ಈಗ ಎಲ್ಲ ಥರದ ಸ್ಪೈಸಸ್ಸು ಹಾಕ್ಕೊಳ್ಳೋಣ. ಸ್ಪೈಸಸ್ಸು ಎಣ್ಣೆಯಲ್ಲಿ ತುಂಬ ಹೊತ್ತು ಬೇಯೋಕ್ಕೆ ಬಿಡಬೇಡಿ. ಅದು ಕಲರ್ ಚೇಂಜ್ ಆಗಿದೆ ಅಂದರೆ ಅದರ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಸಿ ಆದರೆ ಸಾಕು. ಹಿಂದೆಯೇ ಈರುಳ್ಳಿ ಹಾಕ್ಕೊಬಿಡೋಣ. 2ರಿಂದ 3 ಈರುಳ್ಳಿ ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಮಸಾಲೆ ಹಾಕಿದ್ದೀನಿ. ಮಸಾಲೆ ಹಾಕಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ನಾವು ಎಣ್ಣೆಯಲ್ಲೇ ಮಸಾಲೆನ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಬೇಕು. ಈಗ ಇದಕ್ಕೆ ನಾವು ಬೇಯಿಸ್ಕೊಂಡಿರೋ ಮಟನ್ ಹಾಕೋಣ. ನೋಡಿ, ನೀರು ಹಾಕಬಾರ್ದು, ಬರೀ ಮಟನ್ ಪೀಸ್ ಮಾತ್ರ ಎತ್ಕೊಂಡು ಹಾಕ್ಕೊಳ್ಳೋಣ. ಈಗ ಮಟನ್ಗೆ ಚೆನ್ನಾಗಿ ಮಸಾಲೆ ಹಿಡಿಬೇಕು, ಹಾಗಾಗಿ ನಾವು ಬರೀ ಮಟನ್ ಪೀಸ್ ಮಾತ್ರ ಎತ್ಕೊಳ್ತಾ ಇದ್ದೀವಿ. ಎಲ್ಲ ಹಾಕಾದ್ಮೇಲೆ ನೀಟಾಗಿ ಚೆನ್ನಾಗಿ ಒಂದು ಮಿಕ್ಸ್ಕೊಳ್ಳೋಣ. ಒಂದು 2ರಿಂದ 3 ನಿಮಿಷ ಮಸಾಲೆಯಲ್ಲಿ ಮಟನ್ನು ಬೇಯಬೇಕು. ಆಗಲೇ ನಮಗೆ ಪೀಸು ಕೂಡ ಬಿರಿಯಾನಿಯಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೆಲವ್ರು ಏನು ಅಂದರೆ ಪೀಸ್ ಹಾಕಿದ ತಕ್ಷಣ ಎಲ್ಲ ಹಾಕ್ಬಿಡ್ತಾರೆ, ರೈಸ್ ಹಾಕ್ತಾರೆ. ಹಂಗೆ ಮಾಡಿದ್ರೆ ಅಷ್ಟು ರುಚಿ ಬರೋಲ್ಲ. ನಾವು ಯಾವಾಗಲೂ ಅಷ್ಟೇ, ನಾವು ಮಾಡೋ ವಿಧಾನದಲ್ಲಿ ಸ್ವಲ್ಪ ಎಲ್ಲನೂ ಹಸಿ ವಾಸನೆ ಹೋಗೋ ಗಂಟ ಬೇಯಿಸಿ ಮಾಡಿ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಜೊತೆಗೆ ಒಂದೇ ಒಂದು ಟೊಮೊಟೊ ಹಾಕ್ಕೊಳ್ತಿದ್ದೀನಿ. ನಾನು ಹುಳಿಗೆ ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಮಟನ್ ಪೀಸ್ ಕೂಡ ತುಂಬ ಸಾಫ್ಟ್ ಮಾಡುತ್ತೆ, ಹಾಗಾಗಿ ಟೊಮೊಟೊ ಜಾಸ್ತಿ ಯೂಸ್ ಮಾಡಬೇಡಿ. 1 ಟೊಮೊಟೊ ಹಾಕ್ಕೊಳ್ಳಿ ಸಾಕು. ಮೊಸರು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಬನ್ನಿ. ಮಿಕ್ಸ್ ಮಾಡಿದ್ಮೇಲೆ ಒಂದು 2 ನಿಮಿಷ ಲಿಡ್ ಮುಚ್ಚಿ ಬಿಡೋಣ. ಅದು ಮಸಾಲೆ ಚೆನ್ನಾಗಿ ಬೇಯಬೇಕು. ಅದು ಎಣ್ಣೆ ಆಯಿಲ್ ಬಿಡೋಷ್ಟು ಬೇಯಬೇಕು. ನೋಡಿ, ಚೆನ್ನಾಗಿ ಆಯಿಲ್ ಬಿಟ್ಟಿದೆ. ಈ ಥರ ಮಸಾಲೆ ಬೆಂದಾಗ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಬಿರಿಯಾನಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ಈಗ ಮಸಾಲೆ ಎಣ್ಣೆ ಬಿಟ್ಟಿರೋದ್ರಿಂದ ನಿಮ್ಗೆ ಹಸಿ ವಾಸನೆ ಯಾವುದೂ ಇರಲ್ಲ. ತುಂಬ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಈಗ ರೈಸ್ ಹಾಕ್ಕೊಳ್ಳೋಣ. ಇದು ಮಟನ್ ಬೇಯಿಸಿರೋ ನೀರು 1 ಗ್ಲಾಸು. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ 4 ಗ್ಲಾಸು ನೀರು ತೊಗೊಳ್ತೀನಿ. ನಾವು ಅಕ್ಕಿ ನೆನೆಸಿರೋದ್ರಿಂದ 3 ಗ್ಲಾಸ್ ತೊಗೊಂಡ್ರು ಸಾಕು, ಉದುರಾಗಿ ಬರುತ್ತೆ. ನಮ್ಮ ಮನೇಲಿ ಮಟನ್ ಬಿರಿಯಾನಿ ಸ್ವಲ್ಪ ಸಾಫ್ಟಾಗಿ ಇಷ್ಟಪಡ್ತಾರೆ, ಹಾಗಾಗಿ ನಾನು 4 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರೈಸು ಉದುರಾಗಿ ಬೇಕು ಅಂದರೆ 3 ಗ್ಲಾಸ್ ಹಾಕ್ಕೊಳ್ಳಿ ಸಾಕು. ಅಕ್ಕಿ ಚೆನ್ನಾಗಿ ನೆಂದಿರುತ್ತಲ್ಲ, ಉದುರಾಗಿ ಚೆನ್ನಾಗಿ ಬರುತ್ತೆ. ಈಗ 4 ಗ್ಲಾಸ್ ಅಕ್ಕಿ ನೀರು ಹಾಕಿದ್ದಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ
ಒಂದು ಸಲ ತಿರುಗಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ತಿರುಗಿಸ್ಬೇಕು. ಎಲ್ಲ ಕಡೆ ಉಪ್ಪಿನ ಪ್ರಮಾಣ ಒಂದೇ ಸಮ ಇರಬೇಕು. ಹಾಗಾಗಿ ಉಪ್ಪು ಹಾಕಿದ ತಕ್ಷಣ ಒಂದು ರೌಂಡ್ ತಿರುಗಿಸ್ಕೊಳ್ಬೇಕು. ಈಗ ಲಿಡ್ ಮುಚ್ಚೋಕ್ಕೂ ಮುಂಚೆ ಒಂದು ಸ್ಪೂನ್ ತುಪ್ಪ, ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಕೊಂಡಿರೋ ಪುದೀನ, ಸ್ವಲ್ಪ ಕಸ್ತೂರಿ ಮೇಥಿ ಕೈಗೆ ಹಾಕ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಸುತ್ತಲೂ ಉದುರಿಸ್ಕೊಳ್ಳಿ. ನೋಡಿ, ಈ ಥರ ಮಾಡಿ ನಾವು ಈಗ ಲಿಡ್ ಕ್ಲೋಸ್ ಮಾಡೋಣ. ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ನೋಡಿ, ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು ನಮ್ಮದು AMC ಕುಕ್ಕರು. ಇದು ವಿಸಿಲ್ ಬರಲ್ಲ, ಇದು ಟೈಮಿಂಗ್ಸ್ ತೋರಿಸುತ್ತೆ. ಇಲ್ಲಿ ಸಾಫ್ಟ್ ಅಂತ ಇರುತ್ತೆ. ಆ ಸಾಫ್ಟ್ ಹತ್ರ ಬಂದರೆ ಸಾಕು, ಬಿರಿಯಾನಿ ರೆಡಿಯಾಗಿರುತ್ತೆ. ಬನ್ನಿ ಈಗ ಕುಕ್ಕರ್ ಓಪನ್ ಮಾಡೋಣ. ಕುಕ್ಕರ್ ಓಪನ್ ಮಾಡಿ ಬಿರಿಯಾನಿ ನೋಡಿ, ಬಿರಿಯಾನಿ ಆಗಿದೆ. ಸ್ಮೆಲ್ ತುಂಬ ಚೆನ್ನಾಗಿದೆ. ಒಂದು ಸಲ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ, ಮೊಸರು ಬಜ್ಜಿ ಜೊತೆ ಬಿರಿಯಾನಿ ರೆಡಿಯಾಗಿದೆ. ವೆರಿ ಲೈಟ್ ಮಸಾಲೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ. ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ. ಪ್ಲೀಸ್ ಟ್ರೈ ಮಾಡಿ ಕಮೆಂಟ್ಸ್ ಹಾಕಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.